ಮಾಡ್ತಾ ಇದ್ದ. ಹೆಚ್ಚಿನ ಮರು ಮಾತ್ರ ಹೊರಟು ಹೋಗ ಇಲ್ಲಿಂದ. ಮರ್ಯಾದೆ ಅದು ನಿನ್ನಿಂದ ನನಗೆ ಮರ್ಯಾದೆ. ಹೊರಟು ಹೋಗುತ್ತೇನೆ ಪದ್ಮಾದರ, ಈಗಲ್ಲ. ನನ್ನ ಆಸೆ ತೀರಿದ ಮೇಲೆ. ನೋಡು ಪದ್ಮ, ನಿನಗೆ ವಿನಯವಾಗಿ ಹೇಳ್ತಾ ಇದ್ದೀನಿ, ನೀನಾಗೆ ಒಲಿದು ಬಂದು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಬಲಾತ್ಕಾರದ ಪ್ರಯೋಗ ಮಾಡಬೇಕಾದೀತು. ಹುಚ್ಚು ನಾಯಿಯಂತೆ ಕಚ್ಚಲು ಬಂದಿದ್ದಾದ್ರೆ ಅದನ್ನು ಹಿಡಿದು ಹಲ್ಲು ಕೀಳುವರ ಹಲವಾರು ಜನ ಇರ್ತಾರಂತ ನಿನ್ನ ಥೋಡ್ಗೇನ ಗೊತ್ತು. ನಿನ್ನ ಆಸೆಯನ್ನು ತೀರಿಸುವುದಕ್ಕೆ ನನ್ನನ್ನು ವೇಷ ಅಂತ ತೀರ್ಕೊಂಡಿರ್ಬೇನಲ್ಲ. ನೀನೊಬ್ಬ ವೇಶ್ಯೆಯಾಗಿದ್ದರೆ ಎಷ್ಟೊಂದು ವಿಷಯ ಬೆಳೆಸುವ ಅವಶ್ಯಕತೆಯಾದರೂ ಏನಿತ್ತು ಚಿನ್ನ? ನಿನ್ನೆತ್ತರಕ್ಕಾಗುವಷ್ಟು ಹಣವನ್ನು ನಿನ್ನ ಮೇಲೆ ಸುರಿದು ನನ್ನ ಅರಮನೆಯ ಬಾಗಿಲಿಗೆ ನಿನ್ನನ್ನು ಕರೆಯಿಸಿಕೊಳ್ಳುತ್ತಿದ್ದೆ. ಆದರೇನು ಮಾಡುವುದು? ನೀನೀಗ ಅರಳಿ ನಿಂತ ಸಂಪಿಗೆ, ಕೆಂಪು ತುಂಬಿರುವ ನಿನ್ನ ಕೆನ್ನೆಯನ್ನು ಕಚ್ಚಿ ಕಚ್ಚಿ ತಿನ್ನಲು ತೊರೆಯುತ್ತಿವೆ ನನ್ನ ದಂತ ಪಂಕ್ತಿಗಳು. ಪದ್ಮಾ, ನೋ ಡೌಟ್ ಇವರ ಬ್ಯೂಟಿಫುಲ್ ಲೇಡಿ. ಹೆಸರಿಗೆ ತಕ್ಕ ಹಾಗೆ ನೀನು ಕಮಲದ ಹೂವೇ. ಈ ಮನ್ಮಥನ ಮನ ತನಿಸಿ ದಾಹ ತೀರಿಸಿದರೆ ಸಾಕು, ನೀನು ಕೇಳಿದ್ದನ್ನೇ ಕಾಣಿಕೆಯಾಗಿ ಕೊಡಲು ಸಿದ್ಧನಿದ್ದೇನೆ. ಹುಚ್ಚ, ಅಂಧಕರ ಕಣ್ಣಿಗೆ ರತ್ನದ ರಾಶಿ ಇದ್ರೂ ಕೂಡ ಅದು ಶೂನ್ಯ. ನಿನಗೆ ತೃಪ್ತಿ ಕೊಟ್ಟು ನಿನ್ನಿಂದ ಕಾಣಿಕೆ ಪಡೆಯಷ್ಟು ಮೂಢನು ನಾನಲ್ಲ. ಯಾಕೆಂದ್ರೆ ನಾನು ಎಷ್ಟೇ ಆಗ್ಲಿ ಶಾಂತೇಶನ ಧರ್ಮ ಪತ್ನಿ ಆಗುವ ಆಸೆಯಲ್ಲಿ ಇದ್ದಿದ್ದೇನೆ. ಸುಮ್ಮನೆ ನನ್ನ ಬಾಳಿಗೆ ವಿಷ ಬೆರೆಸುವ ಹಂತಕನಾಗಬೇಡ. ಬಿಡು ಇಲ್ಲಿಂದ ಮೊದಲು. ಗುರಿ ಹತ್ತು ಮೀರಿರುವ ನಿಮ್ಮ ಪ್ರೇಮಕ್ಕೆ ಕದ್ದು ಕಾಮನಾಟವಾಡಲು ಬಂದಿರುವೆ. ಪದ್ಮಾ, ಎಷ್ಟಿದ್ದರೂ ನೀನು ನಾನು ಮುಟ್ಟಿದ ಮರಕೆಯಾಗಿ ಮನೆಯಲ್ಲಿಯೇ ಕೂಡಬೇಕು. ಇದುವೇ ಪ್ರತಾಪನ ಛಲ. ಅರ್ಥವಾಯಿತೆ? ದೇವರ ಪೂಜೆಗೆ ಸಿದ್ಧಪಡಿಸಿದ ಎಡೆಯನ್ನು ನಾಯಿ ಮುಟ್ಟಿದರೆ ಅದು ದೇವರಿಗೂ ಸಲ್ಲುವುದಿಲ್ಲ, ಇತ್ತ ಮಾನವರು ಉಣ್ಣದ ಹಾಗೆ. ಅದರಂತಾಗ್ಬಿಟ್ಟಿದೆ ಈಗ ನನ್ನ ಸ್ಥಿತಿ. ಪ್ರತಾಪ್, ಈ ನಿನ್ನ ಮಂಕು ಬುದ್ಧಿಗೆ ಜ್ಞಾನದ ಕಣ್ಣನ್ನು ಕೊಟ್ಟು ಎಚ್ಚರಿಸ್ಕೊ.